ಇಲ್ಲ, ಖಂಡಿತವಾಗ್ಲೂ ಸರ್, ಇದು ಒಂದು ತಾಲೂಕು ಸಮಸ್ಯೆ ಅಲ್ಲ, ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಹಣ 2-3 ತಿಂಗಳಿಂದ ಬಿಡುಗಡೆ ಆಗಿಲ್ಲ ಅಂತ ಮಹಿಳೆಯರು ನಮಗೂ ಕೂಡ ದೂರು ಕೊಟ್ಟಾರ. ಆದರೆ ಈಗ ಪ್ರತಿ ಸಲವೂ ಹಂಗೆ ಆಗ್ತದೆ, 4 ತಿಂಗಳ 3 ತಿಂಗಳ ಅಂತೇಳಿ ಈ ಥರ ಗ್ಯಾಪ್ ಕೊಡೋದ್ರಿಂದ ಈಗ ಯಾಕಂದರೆ ಮಹಿಳೆಯರು ಈಗ ದುಡ್ಡು ಬರ್ತದಲ್ಲ ನಮ್ಗೆ ತಿಂಗಳ ಅಂತೇಳಿ ಅವರು ಕೂಡ ಕೆಲವೊಂದು ಕಮಿಟ್ಮೆಂಟ್ ಏನಾರು ಗುಂಪುಗಳಿಗೆ ಅದೆಲ್ಲ ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲ ನಾವು ಸರಿಯಾದ ಒಂದು ಈಗೇನು ಸರ್ಕಾರ ಏನು ಹೇಳಿದ ಪ್ರಕಾರ ನಡ್ಕೊಳ್ತಿಲ್ಲ ಅನ್ನೋಂಥದ್ದು ನಾವು ಕೂಡ ಗಮನಿಸಕತ್ತೀವಿ. ಕೊಡ್ರಿ ಬಿಡ್ರಿ, ಕೊಡೋದಿತ್ತಂದರೆ ಕರೆಕ್ಟಾಗಿ ಕೊಡ್ರಿ. ಈಗ ಮತ್ತೆ ಇವೆಲ್ಲ ರೇಷನ್ ಕಾರ್ಡ್ಗಳು ಕೂಡ ಕಟ್ ಮಾಡೋಂಥದ್ದು ಇದೆಲ್ಲ ಆಗಿರೋದ್ರಿಂದ ಮಹಿಳೆಯರಿಗೆ ತೊಂದರೆ ಆಕತ್ತದ. ಗ್ಯಾರಂಟಿ ಪ್ರತಿ ತಿಂಗಳ ಕೊಡ್ರಿ ಅನ್ನೋಂಥದ್ದು ನಮ್ಮದು ಕೂಡ ಎಲ್ಲ ರಾಜ್ಯದ ಮಹಿಳೆಯರ ಪರವಾಗಿ ಒತ್ತಾಯ ಆಯ್ತು ಸರ್. ಜಿಲ್ಲಾ ಪಂಚಾಯತು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿಲ್ಲ, ಹಾಗಾಗಿ ಕೇಂದ್ರದಿಂದ ಬರಬೇಕಾದಂಥ ಅನುದಾನ ಬಂದಿಲ್ಲ ಅನ್ನೋದು ಕೂಡ ಚರ್ಚೆಯಲ್ಲಿ. ಚುನಾವಣೆ ಆಗಿದ್ದಿದ್ರೆ ಕೇಂದ್ರದಿಂದ ಅನುದಾನ ಕೂಡ ಬರ್ತಾ ಇತ್ತು. ಸೊ ಈಗ ಚುನಾವಣೆ ಮಾಡದೆ ಎಷ್ಟು ಅವಧಿಗಳಾಯಿತು, ಹಾಗಾಗಿ ಈಗ ಅಲ್ಲ ಸರ್ಕಾರ ಗಮನಿಸಬೇಕು. ಯಾಕಂದರೆ ಈಗ 10 ವರ್ಷನೇ ಆಯಿತು ಸ್ಥಳೀಯ ಚುನಾವಣೆಗಳಾಗದೇ. ಈಗ ಸ್ಥಳೀಯ ಚುನಾವಣೆ ಮಾಡಿದ್ರೇ ಅನುಕೂಲ ಆಗ್ತದೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರವ್ರ ವ್ಯಾಪ್ತಿಯಲ್ಲಿ ಅಧಿಕಾರ ಮಾಡೋದಕ್ಕಾಗ್ತದೆ. ಹಂಗಾಗಿ ಈಗ ಕೇಂದ್ರ ಸರ್ಕಾರದ ಬಗ್ಗೆ ಅವರು ನಮ್ಮ ರಾಜ್ಯ ಸರ್ಕಾರ ಹೇಳ್ಕೊಂಡು ಕೂಡೋದ್ರ ಬದಲು ಇವೆಲ್ಲ ಸಣ್ಣ ಪುಟ್ಟ ಮೀಸಲಾತಿ ಇದನ್ನೆಲ್ಲ ಏನಾದರೂ ಪರಿಶೀಲಿಸಿ ಆದಷ್ಟು ಬೇಗ ಚುನಾವಣೆಗಳು ಮಾಡಬೇಕನ್ನೋದು ನಮ್ಮದು ಕೂಡ ಒತ್ತಾಯ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.